ಆದಿಶಕ್ತಿ ಈಶ್ವರಿ ಮಾತಾಜಿಯವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ತಾಯಂದರೇ, ಸಮಾಜದ ಎಲ್ಲ ಬಂಧುಗಳೇ, ಇನ್ನುಳಿದ ಸಮಾಜದ ಎಲ್ಲ ಹಿರಿಯರೇ, ಎಲ್ಲ ಬಂಧುಗಳೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಅವನು ತನ್ನ ಧರ್ಮದ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಚಾಚು ತಪ್ಪದೆ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ. ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬದುಕಿದ್ದಾದರೆ ನಮ್ಮ ಬದುಕು ಸಾರ್ಥಕವಾದಂಥ ಬದುಕು. ಅಣ್ಣ ಬಸವಣ್ಣನವರು ಮೌಢ್ಯವನ್ನು ಹೊಡೆದೋಡಿಸುವ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ದೆವು. ಯಾರಾದರೂ ಕ್ಷೌರಿಕರು ಬೆಳಿಗ್ಗೆ ಮುಖ ನೋಡಿದರೆ ನಮ್ಗೆ ಕೆಲಸ ಆಗೋದಿಲ್ಲ ಅಂತಕ್ಕಂಥ ಮೂಢನಂಬಿಕೆ ಆ ಜನರಲ್ಲಿ, ಹಳ್ಳಿ ಜನರಲ್ಲಿ ಇತ್ತು. ಅದನ್ನು ಹೊಡೆದೋಡಿಸುವ ಸಲುವಾಗಿ ಹಡಪದ ಅಪ್ಪಣ್ಣನವರನ್ನು ತನ್ನ ಆಸ್ಥಾನದ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿ ಪ್ರತಿದಿನ ಅಪ್ಪಣ್ಣನವರ ಸಲಹೆ ಮೇರೆಗೆ ತನ್ನ ಕಾರ್ಯಕಲಾಪಗಳನ್ನು ಬಸವಣ್ಣನವರು ನಿರ್ವಹಿಸ್ತಾ ಬರ್ತಿದ್ರು. ಯಾಕೆಂದ್ರೆ ಈ ಮೌಢ್ಯವನ್ನು ಹೊಡೆದೋಡಿಸುವ ಸಲುವಾಗಿ ಇಂಥ ಅನೇಕ ಮೂಢನಂಬಿಕೆಗಳನ್ನು ದೂರ ಮಾಡುವ ಉದ್ದೇಶ ಇಟ್ಟುಕೊಂಡು ಬಸವಣ್ಣವರು ಕಲ್ಯಾಣದಲ್ಲಿ 63 ಜಾತಿಯ 63 ಪುರಾತನರು, ಸಮಗಾರ ಹರಳಯ್ಯ, ವೇದಾರ ಕೇತಯ್ಯ, ಐದಕ್ಕಿ ಮಾರಯ್ಯ, ಹುಲಿ ಚಂದಯ್ಯ, ಹಲವಾರು ಶರಣರು, ಅಂಬಿಗರ ಚೌಡಯ್ಯ, ಎಲ್ಲ ಧರ್ಮದ ಶರಣೆಯರನ್ನು ಒಗ್ಗೂಡಿಸಿ ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ, ಅಕ್ಕ ನೀಲಮ್ಮ, ಅನೇಕ ಶರಣೆಯರನ್ನು ಒಂದು ಕಡೆ ನಡೆಸಿ ಕಾಯಕವೇ ಕೈಲಾಸ ಅಂತಕ್ಕಂಥ ಕಾಯಕವನ್ನು ಮೂಲ ಸೂತ್ರವನ್ನಾಗಿಟ್ಟುಕೊಂಡು ಎಲ್ಲರೂ ದುಡಿಬೇಕು, ದುಡಿದ ಅನ್ನವನ್ನು ನಾವು ಉಣಬೇಕು. ಯಾವುದೇ ಪೂಜೆ ಪುನಸ್ಕಾರ ಯಾಕಂದ್ರೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ. ದೇವರನ್ನು ಧ್ಯಾನಿಸಬೇಕು, ಆದರೆ ಕಾಯಕದ ಮುಖಾಂತರ ದೇವರನ್ನು ಧ್ಯಾನಿಸಬೇಕು. ಅದಕ್ಕಾಗಿ ಬಸವಣ್ಣನವರು ಇಷ್ಟಲಿಂಗ ಅಂತ ಹೇಳಿ ಪ್ರತಿಯೊಬ್ಬರ ಕೊರಳಲ್ಲಿ ಲಿಂಗ ಕಟ್ಟಿದ್ರು. ಯಾರು ಗುಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಿಮಗೆ ಸಮಯ ಸಿಕ್ಕಾಗ ನೀವು ಪರಮಾತ್ಮನನ್ನು ಪೂಜಿಸಿ ನಿಮ್ಮ ಧರ್ಮದ ಪ್ರಕಾರ ನೀವು ಆರಾಧನೆ ಮಾಡಿ ಅಂತ ಹೇಳಿ ಅಂತಕ್ಕಂಥ ವಾರಿಕಾದ ನಾನು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯ ಸಮಾಜದ ಸಂಘಟನೆಯ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ಎಂದು ಶ್ರೀ ಸವಿತಾ ಮಹರ್ಷಿ ಅವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಚಪ್ಪಾಳೆ, ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ನಿಮ್ಮ ಎದುರುಗಡೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ಪರಮ ಪೂಜ್ಯರು ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿ, ಜೊತೆಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ಪರಮ ಅಮ್ಮನವರಾಗಿರುವಂತ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಸಮ್ಮುಖದಲ್ಲಿ ಅಧಿಕಾರವನ್ನ ಪ್ರಮಾಣ ಮಾಡೋದ್ರ ಮುಖಾಂತರ ಮಹರ್ಷಿಯವರ ಪಾದಕ್ಕೆ ಮುಟ್ಟಿ ಅವರ ಒಂದು ಪಾದದ ಮೇಲೆ ಆ ಪ್ರಮಾಣವನ್ನು ಮಾಡೋದ್ರ ಮುಖಾಂತರ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಕಲಬುರಗಿ ಜಿಲ್ಲೆಯಲ್ಲಿ ಸವಿತಾ ಸಮಾಜದ ಸಮಗ್ರ ಏಳಿಗೆಗಾಗಿ ದುಡಿಯುತ್ತೇನೆ ಅಂತ ಹೇಳಿ ಪ್ರಮಾಣ ವಚನ